ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಇರಾವಾನನ ಮೃತ್ಯುವಿನಿಂದ ಅರ್ಜುನನ ಶೋಕ ಮತ್ತು ಭೀಮಸೇನನಿಂದ ಧೃತರಾಷ್ಟ್ರನ ಕೆಲವು ಮಕ್ಕಳ ವಧೆ, ಈ ವಿಚಾರದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ರಾಜನೇ, ತನ್ನ ಮಗ ಇರಾವಾನ ಸತ್ತ ಸಮಾಚಾರವನ್ನು ಕೇಳಿದ ತಕ್ಷಣ ಅರ್ಜುನನಿಗೆ ಬಹಳ ನೋವಾಗುತ್ತೆ. ಮತ್ತು ಅವನು ಉಸಿರನ್ನು ಎಳ್ಕೊಳ್ಳೋದಕ್ಕೆ, ಅಂದರೆ ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳೋದು ಬಿಡೋದು ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಅವನು ಶ್ರೀಕೃಷ್ಣನಿಗೆ ಹೇಳ್ತಾನೆ, ಮಹಾಮತಿಯಾದ ವಿದುರರಿಗೆ ಕೌರವ ಮತ್ತು ಪಾಂಡವರ ಈ ಭೀಷಣ ಸಂಹಾರದಂಥ ವಿಷಯ ಮೊದಲೇ ಗೊತ್ತಿತ್ತು ಅನಿಸುತ್ತೆ. ಅದಕ್ಕೆ ಅವರು ರಾಜ ಧೃತರಾಷ್ಟ್ರನನ್ನು ತಡೆದಿದ್ರು, ಯುದ್ಧ ಮಾಡಿಸ್ಬೇಡ ಅಂತಂದ್ಬಿಟ್ಟು. ಮಧುಸೂದನನೇ, ಈ ಯುದ್ಧದಲ್ಲಿ ಕೌರವರ ಕೈಯಿಂದ ನಮ್ಮ ಬೇಕಾದಷ್ಟು ವೀರರು ಕೊಲ್ಲಲ್ಪಟ್ಟಿದ್ದಾರೆ, ಮತ್ತು ನಾವು ಕೂಡ ಕೌರವರ ಬೇಕಾದಷ್ಟು ವೀರರನ್ನು ನಾಶಗೊಳಿಸಿದ್ದೀವಿ. ಈ ಎಲ್ಲ ಕುಕರ್ಮಗಳನ್ನು ನಾವು ಧನಕ್ಕೋಸ್ಕರ, ಹಣ ಸಂಪಾದನೆಗೋಸ್ಕರ ಮಾಡ್ತಾ ಇದ್ವಿ, ಅಂದರೆ ರಾಜ್ಯಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ. ಈ ರೀತಿಯ ಧನಕ್ಕೆ ಧಿಕ್ಕಾರವಿರಲಿ. ಈ ರೀತಿ ಕೊಂದು ನಾವು ಹಣವನ್ನು ಸಂಪಾದನೆ ಮಾಡಬೇಕಾ, ಅಧಿಕಾರವನ್ನು ಸಂಪಾದನೆ ಮಾಡಬೇಕಾ ಅಂತಂದ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಇದಕ್ಕೋಸ್ಕರ ಈ ರೀತಿ ಬಂಧು ಬಾಂಧವರ ವಿನಾಶವನ್ನು ಮಾಡ್ತಾ ಇದ್ದೀವಲ್ಲ, ಇಲ್ಲಿ ಸೇರಿರುವಂಥ ನಮ್ಮ ಸೋದರರನ್ನು ಕೊಂದು ನಮಗೆ ಸಿಗೋದಾದರೂ ಏನು? ಅಯ್ಯೋ, ಈ ದಿನ ದುರ್ಯೋಧನನ ಅಪರಾಧ ಮತ್ತು ಶಕುನಿ ಮತ್ತು ಕರ್ಣನ ಕುತಂತ್ರದಿಂದನೇ ಈ ಕ್ಷತ್ರಿಯರ ವಿಧ್ವಂಸವಾಗ್ತಾ ಇದೆ. ಅಂದರೆ ಇವರೆಲ್ಲ ಮಾಡಿರುವಂಥ ಕುತಂತ್ರದಿಂದ ಈ ರೀತಿ ಆಗ್ತಾ ಇರೋದು. ಮಧುಸೂದನನೇ, ನನಗಂತೂ ನನ್ನ ಸಂಬಂಧಿಗಳ ಜೊತೆ ಯುದ್ಧ ಮಾಡೋದೇ ಇಷ್ಟ ಇಲ್ಲ. ಆದರೆ ಈ ಕ್ಷತ್ರಿಯರು ನನ್ನನ್ನು ಯುದ್ಧದಲ್ಲಿ ಅಸಮರ್ಥ ಅಂತ ತಿಳ್ಕೊಳ್ತಾರಲ್ಲ, ಅದಕ್ಕೋಸ್ಕರ ಬೇಗ ನೀವು ನಮ್ಮ ಕುದುರೆಗಳನ್ನು ಕೌರವ ಸೈನ್ಯದ ಕಡೆಗೆ ಓಡಿಸಿ. ಈಗ ವಿಳಂಬ ಮಾಡೋದಕ್ಕೆ ಸಮಯ ಇಲ್ಲ. ನಾವೀಗ ಲೇಟ್ ಮಾಡಿದ್ರೆ ಎಲ್ಲರೂ ಸತ್ತೋಗ್ತಾರೆ ನಮ್ಮ ಕಡೆಯವರು ಅಂತ ಅವನು ಹೇಳ್ತಾ ಇರೋದು. ಅರ್ಜುನ ಈ ರೀತಿ ಹೇಳಿದ ತಕ್ಷಣ ಶ್ರೀಕೃಷ್ಣ ಆ ಕುದುರೆಗಳನ್ನು ಮುಂದೆ ಓಡಿಸ್ತಾನೆ. ಇದನ್ನು ನೋಡಿ ನಿಮ್ಮ ಸೈನ್ಯದಲ್ಲಿ ಬಹಳ ಕೋಲಾಹಲ ಆಗೋದಕ್ಕೆ ಶುರುವಾಗತ್ತೆ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ತಕ್ಷಣ ಭೀಷ್ಮ, ಕೃಪ, ಭಗದತ್ತ ಮತ್ತು ಸುಶರ್ಮ ಅರ್ಜುನನ ಮುಂದೆ ಬರ್ತಾರೆ. ಕೃತವರ್ಮ ಮತ್ತು ಬಾಹ್ಲಿಕ ಸಾತ್ಯಕಿಯನ್ನು ಎದುರಿಸ್ತಾರೆ. ಮತ್ತು ರಾಜ ಅಂಬಷ್ಟ ಇರ್ತಾನಲ್ಲ, ಅವನು ಅಭಿಮನ್ಯುವಿನ ಮುಂದೆ ಬಂದು ನಿಂತ್ಕೊಳ್ತಾನೆ. ಇವರನ್ನು ಬಿಟ್ಟು ಇನ್ನು ಬೇಕಾದಷ್ಟು ಜನ ಮಹಾರಥಿಗಳು ಬೇರೆ ಯೋಧರ ಜೊತೆ ಹೋರಾಡ್ತಾರೆ. ಈಗ ಅತ್ಯಂತ ಭೀಷಣವಾದಂತಹ ಯುದ್ಧ ಪ್ರಾರಂಭವಾಗುತ್ತೆ. ಭೀಮಸೇನ ಯುದ್ಧ ಕ್ಷೇತ್ರದಲ್ಲಿ ನಿಮ್ಮ ಮಕ್ಕಳನ್ನು ನೋಡ್ತಾನೆ. ಈಗ ಅವನು ಪ್ರತಿಜ್ಞೆ ಮಾಡಿರ್ತಾನಲ್ಲ, ನನ್ನ ಮುಂದೆ ಯಾರಾದರೂ ಬರಲಿ ಕೌರವರು, ನಾನು ಅವ್ರನ್ನ ಬಿಡೋದಿಲ್ಲ ಅಂತ. ಈಗ ಯುದ್ಧ ಕ್ಷೇತ್ರದಲ್ಲಿ ನಿಮ್ಮ ಮಕ್ಕಳನ್ನು ಅವನು ನೋಡ್ತಾನೆ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಆಗ ಕೋಪ ಮಾಡಿಕೊಂಡು ಅವನ ಅಂಗ ಪ್ರತ್ಯಂಗಗಳೆಲ್ಲ ಉರಿಯೋದಕ್ಕೆ ಶುರುವಾಗತ್ತೆ. ಈ ಕಡೆ ನಿಮ್ಮ ಮಕ್ಕಳು ಕೂಡ ಬಾಣಗಳ ಮಳೆಯನ್ನು ಸುರಿಸಿ ಅವರನ್ನು ಮುಚ್ಚಿಬಿಡ್ತಾರೆ. ಇದರಿಂದ ಅವನ ರೋಷ ಇನ್ನೂ ಹೆಚ್ಚಾಗತ್ತೆ. ಮತ್ತು ಸಿಂಹದ ಹಾಗೆ ತನ್ನ ತುಟಿಗಳನ್ನು ಕಚ್ಚೋದಕ್ಕೆ ಶುರು ಮಾಡ್ತಾನೆ, ಗರ್ಜನೆ ಮಾಡ್ತಾ. ತಕ್ಷಣವೇ ಒಂದು ಚೂಪಾದ ಬಾಣದಿಂದ ಅವನು ವಿಡೋರಸ್ಥನ ಮೇಲೆ ದಾಳಿ ಮಾಡ್ತಾನೆ ಮತ್ತು ಅವನು ತಕ್ಷಣವೇ ನಿಷ್ಪ್ರಾಣನಾಗಿ ಬಿದ್ದು ಬಿಡ್ತಾನೆ. ಇನ್ನೊಂದು ಬಾಣವನ್ನು ಅವನು ಕುಂಡಲಿಯನ್ನು ಧರಾಶಾಯಿಗೊಳಿಸ್ತಾನೆ. ಅಂದರೆ ಯಾವ್ಯಾವ ರಾಜರನ್ನು ಅವನು ಕೊಲ್ತಾನೆ ಅಂತ ಹೇಳ್ತಾ ಇರೋದು. ಆಮೇಲೆ ಇನ್ನು ಬೇಕಾದಷ್ಟು ಬಾಣಗಳನ್ನು ತಗೊಂಡು ಅವುಗಳನ್ನು ಬಹಳ ವೇಗವಾಗಿ ನಿಮ್ಮ ಮಕ್ಕಳ ಮೇಲೆ ಬಿಡೋದಕ್ಕೆ ಶುರು ಮಾಡ್ತಾನೆ. ಭೀಮಸೇನನ ದುರ್ದಂಡಧನಸ್ಸಿನಿಂದ ಬಿಟ್ಟಂಥ ಬಾಣಗಳು ನಿಮ್ಮ ಮಹಾರಥಿ ಪುತ್ರರನ್ನು ರಥಗಳಿಂದ ಕೆಳಕ್ಕೆ ಬೀಳ್ಸೋದಕ್ಕೆ ಶುರುವಾಗುತ್ತೆ. ಅನಾದೃಷ್ಟಿ, ಕುಂಡಬೇದಿ, ವೈರಾಟ, ದೀರ್ಘಲೋಚನ, ದೀರ್ಘಬಾಹು, ಸುಬಾಹು ಮತ್ತು ಕನಕಧ್ವಜ, ಈ ನಿಮ್ಮ ವೀರಪುತ್ರರು ಅಂದರೆ ಧೃತರಾಷ್ಟ್ರನ ಮಕ್ಕಳು 100 ಜನ ಇರ್ತಾರಲ್ಲ, ಅದರಲ್ಲಿ ಇವರೆಲ್ಲ ಒಂದಷ್ಟು ಜನದ ಹೆಸರು ಇದು. ಇವರೆಲ್ಲರೂ ಕೂಡ ಪೃಥ್ವಿಯ ಮೇಲೆ ಬಿದ್ದು ಹೇಗೆ ಕಾಣಿಸ್ತಾ ಇದ್ರು ಅಂತಂದರೆ, ವಸಂತ ಋತುವಿನಲ್ಲಿ ಅನೇಕ ಪುಷ್ಪಿತ ಮಾವಿನ ವೃಕ್ಷಗಳು, ಅಂದರೆ ಹೂವು ಬಿಟ್ಟಿರುತ್ತಲ್ಲ ಮಾವಿನ ವೃಕ್ಷಗಳು, ಅದೆಲ್ಲ ಬಿದ್ದೋಗಿದೆಯೇನೋ ಅನ್ನೋ ರೀತಿ ಅದು ಕಾಣಿಸ್ತಾ ಇತ್ತು. ಮತ್ತು ನಿಮ್ಮ ಮಿಕ್ಕ ಪುತ್ರರು ಭೀಮಸೇನನನ್ನು ಕಾಲದ ಹಾಗೆ ಅಂತ ತಿಳ್ಕೊಂಡು ರಣಕ್ಷೇತ್ರದಿಂದ ಓಡ್ಹೋದ್ರು. ಇನ್ನು ನಾವಿಲ್ಲಿದ್ರೆ ನಮ್ಮನ್ನು ಕೂಡ ಕೊಂದುಬಿಡ್ತಾನೆ ಇವನು. ಯಾಕಂದರೆ ಈಗ ಅವನು ನೋಡೋದಕ್ಕೆ ಹಂಗೆ ಕಾಣಿಸ್ತಾ ಇದ್ದಾನೆ, ಕಾಲನ ಹಾಗೇನೆ ಯಮರಾಜನೇ ಬಂದು ನಿಂತ್ಕೊಂಡಿದ್ದಾನೇನೋ ಅನ್ನೋ ರೀತಿ ಅವನು ಕಾಣಿಸ್ತಾ ಇರೋದನ್ನ ನೋಡಿ ಈಗ ಒಂದಷ್ಟು ಜನ ಕೆಳಗಡೆ ಬಿದ್ರಲ್ವಾ, ಅವರನ್ನೆಲ್ಲ ಬಾಣಗಳನ್ನು ಬಿಟ್ಟು
ನೆಲದ ಮೇಲೆ ಉರುಳಿಸ್ಬಿಟ್ಟಿದ್ದಾನಲ್ಲ, ಈಗ ನಾವಿದ್ರೆ ನಾವು ಕೂಡ ಸಾಯೋದು ಗ್ಯಾರಂಟಿ ಅಂತ ಅಂದ್ಕೊಂಡು ಅವರು ರಣಕ್ಷೇತ್ರದಿಂದ ಓಡ್ ಹೋಗೋದಕ್ಕೆ ಶುರು ಮಾಡ್ತಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.